ಎಂದು ಗುರುಗಳನ್ನು ಮನದಲ್ಲಿ ಸ್ಮರಿಸುತ್ತಾ ನಗರಸಭೆಯ ಪೌರಾಯುಕ್ತರಾದಂಥ ಆರ್ ವಿರೂಪಾಕ್ಷಮೂರ್ತಿ ಸರ್ ಅವರಿಗೆ ವೇದಿಕೆಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ದಯ ಪಾಲಿಸು ಈ ಬಾಳನು ಬೆಳಗಿಸು ಏ ಶಾರದೆ, ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಏ ಶಾರದೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ನೀನು ಅಡಿ ಮುಟ್ಟದೇನು, ಆ ದೈವದ ಆಜ್ಞೆನು ಎಲ್ಲಾನು. ಏ ಶಾರದೆ, ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಏ ಶಾರದೆ, ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಏ ಶಾರದೆ, ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಪ್ರಾರ್ಥನಾ ಗೀತೆ ಹಾಡಿರ್ತಕ್ಕಂಥ ಶ್ರೀದೇವಿ ಮೇಡಮ್ ಅವರಿಗೂ ಸರೋಜ ಅವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ 2ನೇ ಘಟ್ಟ ಸ್ವಾಗತ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ಹುಷೆಂಬಿ ಅವರು. ಶ್ರೀ ವಿರೂಪಾಕ್ಷಪ್ಪ ಸರ್ ಅವರಿಗೆ ಯೂಸು ಸರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಹೇಳಿಕೊಳ್ಳುತ್ತೇನೆ. ಇನ್ನೋರ್ವ ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಾಧಿಕಾ ಮೇಡಮ್ ಅವರಿಗೆ ವಿಜಯಲಕ್ಷ್ಮಿ ಅವರು ಪುಷ್ಪಗುಚ್ಛ ನೀಡಿ ಅದೇ ರೀತಿಯಾಗಿ ಸ್ವಾಗತ ಭಾಷಣ ಮಾಡಿರ್ತಕ್ಕಂಥ ಹುಷೆಂಬಿ ಅವರಿಗೆ ಧನ್ಯವಾದಗಳು. ಈಗ ಉದ್ಘಾಟನೆ ಮಾಡುವುದರ ಮೂಲಕ ಶಶಿಗೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗಿದೆ. ಈಗ ನಾವು ನಿಮ್ಮ ಮನೆಯ ಬಾಗಿಲಿಗೆ ಬಂದಿದ್ದೀವಿ. ಏಕಂತ ತಮಗೆ ಗೊತ್ತಿರಬಹುದು, ಈ ಮೊಟ್ಟ ಮೊದಲು ಘನತ್ಯಾಜ್ಯ ವಿಲೇವಾರಿ ನಿಯಮ 2016 ಅಂತ ಇತ್ತು. ಆ 2016 ನಿಯಮದ ಪ್ರಕಾರ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಮನೆಯಿಂದ 2 ಬಗೆಯ ತ್ಯಾಜ್ಯವನ್ನು ವಿಂಗಡಣೆ ಮಾಡಿಕೊಡ್ತಿದ್ವಿ. ಹಸಿ ಕಸ, ಒಣ ಕಸ ಅಂತ. ಆ ಒಣ ಕಸದಲ್ಲಿ ಎಲ್ಲಾ ಬಗೆಯ ವೇಸ್ಟ್, ಡೈಪರ್ಸು ಎಲ್ಲ ಮಿಕ್ಸ್ ಮಾಡಿಕೊಡ್ತಾ ಇದ್ವಿ. ಈಗ ಮಾನ್ಯ ಘನ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶದಂತೆ ನಾವು ಘನತ್ಯಾಜ್ಯ ವಿಲೇವಾರಿ ನಿಯಮ 2026 ಪ್ರಕಾರ ಇದೇ ತಿಂಗಳಿಂದ ಇಂಪ್ಲಿಮೆಂಟ್ ಆಗಿದೆ. ಈ ಜೂನ್ 1 ಇಂದ ಏನಂದ್ರೆ, ನಾವು ಮೂಲದಲ್ಲಿ 4 ಬಗೆಯ ತ್ಯಾಜ್ಯಗಳನ್ನು ವಿಂಗಡಣೆ ಮಾಡಿಕೊಡ್ಬೇಕು. ಮನೆಯಿಂದಲೇ ಎಲ್ಲಿ ಕಸ ಉತ್ಪಾದನೆ ಮಾಡ್ತೀವೋ ಆ ಉತ್ಪಾದನೆ ಹಂತದಲ್ಲಿ, ಅಂದ್ರೆ ನಮ್ಮ ಮನೆಯಿಂದಲೇ ತ್ಯಾಜ್ಯವನ್ನು ವಿಂಗಡಿಸಿ ನಗರಸಭೆಯ ವಾಹನಗಳಿಗೆ ಕೊಡಬೇಕು. ಯಾವ ಬಗೆ ಅಂದ್ರೆ, ಈಗ ಈ ವೇದಿಕೆ ಮುಂಭಾಗದಲ್ಲಿ 4 ಬಗೆಯ ತ್ಯಾಜ್ಯದ ಡಬ್ಬಗಳನ್ನು ಇಟ್ಟಿರ್ತೀವಿ. ಡಸ್ಟ್ಬಿನ್ಸ್ ಗ್ರೀನ್, ಬ್ಲೂ, ಬ್ಲಾಕ್ ಮತ್ತು ರೆಡ್ ಅಂತ. ಈಗ ಮೊದಲಿನಿಂದ ನಮ್ದು ಗ್ರೀನ್ ಮತ್ತು ಬ್ಲೂ 2 ಇತ್ತು. ಹಸಿ ಮತ್ತು ಒಣ ಕಸವನ್ನು ನಾವು ಸಪರೇಟ್ ಮಾಡ್ಕೊಂಡು ಬಿಡ್ತಿದ್ವಿ. ಕಿಚನ್ ವೇಸ್ಟ್ ಅನ್ನ ಗ್ರೀನ್ ಅಲ್ಲಿ ಕೊಡ್ತಿದ್ವಿ, ಉಳಿದ ಎಲ್ಲ ತ್ಯಾಜ್ಯವನ್ನ ಡ್ರೈ ವೇಸ್ಟ್ ಅಲ್ಲಿ ಕೊಟ್ಬಿಡ್ತಿದ್ವಿ. ಈಗ ವಿಶೇಷವಾಗಿ ನಾವು ಏನ್ ಮಾಡಿದ್ವಿ ಅಂದ್ರೆ, 4 ಬಗೆಯ ತ್ಯಾಜ್ಯಗಳನ್ನು ವಿಂಗಡಣೆ ಮಾಡಿಕೊಡ್ಬೇಕಾಗಿದೆ. ಯಾವ ರೀತಿ ಅಂದ್ರೆ, ಹಸಿರು ಡಬ್ಬದಲ್ಲಿ ಜೈವಿಕ ವಡೆ ಅಂದ್ರೆ ಅಡಿಗೆ ಮನೆಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಕಸ ಮತ್ತು ಹಣ್ಣು, ತರಕಾರಿ, ಸಿಪ್ಪೆಗಳು, ಉಳಿದ ಆಹಾರ ಮತ್ತು ಕೈ ತೊಳೆದ ತ್ಯಾಜ್ಯ, ಮಾಂಸದ ತ್ಯಾಜ್ಯ ಇವೆಲ್ಲ ಈ ಗ್ರೀನ್ ಡಬ್ಬದಲ್ಲಿ ಹಾಕಿ ನಮ್ಮ ನಗರಸಭೆ ವಾಹನ ಕೊಡಬೇಕು. ಈಗ ನೀಲಿ ಬಿನ್ ನಲ್ಲಿ ಮರುಬಳಕೆ ಮಾಡಬೇಕಾದ ಜೈವಿಕ ವಡೆ ಅಂದ್ರೆ ಪ್ಲಾಸ್ಟಿಕ್, ಪೇಪರ್, ಗಾಜು, ಲೋಹ, ಕಾರ್ಡ್ಬೋರ್ಡ್, ರಬ್ಬರ್ ಎಲ್ಲವನ್ನು ಒಣ ಕಸ ಅಂತ ನಾವು ಸಪರೇಟ್ ಆಗಿ ಕೊಡ್ಬೇಕು. ಈಗ ವಿಶೇಷವಾಗಿ ಈ ಮೊನ್ನೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂದ್ರೆ, 2 ಬಗೆಯ ಡಬ್ಬಗಳನ್ನು ಇಂಪ್ಲಿಮೆಂಟ್ ಮಾಡಿ, ಅಂದ್ರೆ ಈ ಸದ್ಯ ನಮ್ಗೆ ಇಂಪ್ಲಿಮೆಂಟ್ ಮಾಡಕ್ಕಿದೆ. ಅಂದ್ರೆ ನಮ್ಮ ಮನೆಯಿಂದಲೇ
ಈ ಎರಡು ಬಗೆಯ ಕಸವನ್ನು ವಿಂಗಡಣೆ ಮಾಡಿಕೊಡ್ಬೇಕು. ಏನಂದ್ರೆ ಸ್ಯಾನಿಟರಿ ತ್ಯಾಜ್ಯ, ಕೆಂಪು ಡಬ್ಬವನ್ನು ಇಟ್ಕೊಂಡು ಅದರಲ್ಲಿ ಬಳಸಿದ ಡೈಪರ್ಸ್, ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡು, ಟ್ಯಾಂಪರ್ಸ್, ಕಾಂಡಮ್ಸ್, ಈ ತರ ವಿವಿಧ ಇವು ವಿಶೇಷ ತ್ಯಾಜ್ಯಗಳನ್ನು ನಾವು ಆ ಕೆಂಪು ಡಬ್ಬದಲ್ಲಿ ಹಾಕಿ ಕೊಡ್ಬೇಕು. ಕಪ್ಪು ಬಣ್ಣದಲ್ಲಿ ಏನಂದ್ರೆ ಬ್ಯಾಟ್ರಿ, ಈ ವೇಸ್ಟ್ ಅಂತಿದ್ದವು ವಿಶೇಷ ಆರೈಕೆ ತ್ಯಾಜ್ಯ ಅಂತ ಇರ್ತೇವೆ. ಅಂದ್ರೆ ನಾವು ವಿಶೇಷವಾಗಿ ಕಾಳಜಿ ಮಾಡ್ಬೇಕು ಇದಕ್ಕೆ. ವಿಶೇಷ ಆರೈಕೆ ತ್ಯಾಜ್ಯ ಅದಕ್ಕೆ ಮನೆಗೆ ಸಂಬಂಧಿಸಿದ ಅಪಾಯಕಾರಿ ತ್ಯಾಜ್ಯ ಏನಂತಂದ್ರೆ ಬ್ಯಾಟ್ರಿ, ಮೊಬೈಲ್ ಬ್ಯಾಟ್ರಿಗಳು, ಈ ತರ ನಾವು ಸೆಲ್ಲು, ಹೋಗಿರುವ ಬಲ್ಬ್, ಅವಧಿ ಮೀರಿದ ಔಷಧಗಳು, ಮರ್ಕ್ಯೂರಿ ಥರ್ಮಾಮೀಟರ್, ಇವು ಏನಂದ್ರೆ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತೀವಲ್ಲ ಅವೆಲ್ಲ ನಾವು ಈ ಒಂದು ಬ್ಲಾಕ್ ಡಬ್ಬದಲ್ಲಿ ಹಾಕಿ ಈ ತ್ಯಾಜ್ಯ ಅಂತ ಅದನ್ನ ಹೆಸರು ಕೊಟ್ಟಿದ್ದಾರೆ. ಇದನ್ನ ಸಪರೇಟ್ ಮಾಡಿ ಕೊಡ್ಬೇಕು. ಇವುಗಳನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಏನಾಗುತ್ತಂದ್ರೆ ಈ ಕಸವನ್ನು ನಾವು ಮನೆಯಲ್ಲಿ ಎಷ್ಟು ಉತ್ಪತ್ತಿ ಮಾಡ್ತೀವಿ ಅಂದ್ರೆ, ಒಂದು ಮನೆಯಿಂದ ನಾವು ಹಬ್ಬ ಅಂದ್ರೆ ಒಂದು ದೊಡ್ಡ ಫ್ಯಾಮಿಲಿ ಅಂದ್ರೆ 2-3 ಕೆಜಿ ಉತ್ಪಾದನೆ ಮಾಡ್ತೀವಿ. ನೀವು ಮಾಡ್ತಕ್ಕಂತ 2-3 ಕೆಜಿ ಕಸ ನಮ್ಮ ನಗರಸಭೆಗೆ ಬಂದು ತಲುಪಿ ನಾವು ಅದನ್ನ ಸಾಗಣೆ ಮಾಡೋದ್ರಲ್ಲಿ ಒಂದು ನಮ್ಮ ಗಂಗಾವತಿ 30 45 ಟನ್ ಕಸ ಉತ್ಪತ್ತಿ ಆಗುತ್ತೆ. ನೀವು 1 ಕೆಜಿ ಕಸವನ್ನು ವಿಂಗಡಣೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂತ ಕೇಳ್ತೀವಿ. ನಾವು 45 ಟನ್ ಕಸ ವಿಂಗಡಣೆ ಮಾಡ್ಬೇಕು ಹೋಗಿ. ಅರ್ಥ ಆಯ್ತಲ್ಲ? 1 ಕೆಜಿ ಮಾಡೋದು ಸುಲಭನೋ, 45 ಟನ್ ಮಾಡೋದು ಸುಲಭನೋ? ಅದಕ್ಕಾಗಿ ಮಾನ್ಯ ಸರ್ಕಾರ ಏನು ಈ ನಿಯಮವನ್ನು ಜಾರಿಗೆ ತಂದಿದೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪಾಲಿಸದೇ ಇದ್ರೆ ಬಹಳ ಕಠಿಣವಾದ ನಿಯಮಗಳನ್ನು ಜಾರಿ ಮಾಡಿದ್ದಾರೆ. ಅದನ್ನ ನಿಮ್ಗೆ ಇಂಪ್ಲಿಮೆಂಟ್ ಮಾಡಿದ್ರೆ ಏನಾಗುತ್ತೆ ದಿನ ನಾವು ಜಗಳ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ನಗರಸಭೆಯಿಂದ ಮಾನ್ಯ ಪೌರಾಯುಕ್ತರೇ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಈ ಕಸ ವಿಂಗಡಣೆಯನ್ನು ಕಡ್ಡಾಯವಾಗಿ 4 ಡಬ್ಬಗಳಲ್ಲಿ ವಿಂಗಡಣೆ ಮಾಡಬೇಕು. ನೀವೇನ್ ದೊಡ್ಡ ನಾವೇನ್ ಇಂಪ್ಲಿಮೆಂಟ್ ಮಾಡಿವಲ್ಲಿ ದಿನ ಬರ್ತಕ್ಕಂಥ ಕಸ ಅಲ್ಲ ಇದು. ಈ ತ್ಯಾಜ್ಯ ಮತ್ತು ಡೈಪರ್ಸ್ ಎಲ್ಲ ದಿನ ಬರ್ತಕ್ಕಂಥ ತ್ಯಾಜ್ಯಗಳು ಅಲ್ವೇ ಅಲ್ಲ. ಹಬ್ಬಪ್ಪ ಅಂದ್ರೆ ಒಂದು ತಿಂಗಳಿಗೆ ನಾವು ಒಂದು 4 ರಿಂದ 5 ಸಲ ಸಪರೇಟ್ ಮಾಡ್ಬೇಕು. ದಿನ ಎಕ್ಸ್ಪೈರಿ ಡ್ರಗ್ಸ್ ಇರಲ್ಲ, ದಿನ ಪ್ಯಾಂಪರ್ಸ್ ಬರಲ್ಲ, ದಿನ ಡೈಪರ್ಸ್ ಬರಲ್ಲ, ಹೌದಾ? ದಿನ ಇವೆಲ್ಲ ಬರ್ತಕ್ಕಂಥ, ಆಮೇಲೆ ಬ್ಯಾಟ್ರಿ, ದಿನ ಹೋಗುವಂತ ತ್ಯಾಜ್ಯಗಳೇ ಅಲ್ಲ. ಯಾವತ್ತು ಬರುತ್ತೆ ಅವತ್ತು ನೀವು ಅದನ್ನ ವಿಶೇಷವಾಗಿ ಸಪರೇಟ್ ಮಾಡಿ ನಮ್ಮ ನಗರಸಭೆ ವಾಹನಗಳಿಗೆ ಹಿಂದೆ ಲೇಬರ್ಸ್ ಇರ್ತಾರೆ, ಪೌರ ಕಾರ್ಮಿಕರು ಇರ್ತಾರೆ, ವಾಹನ ಚಾಲಕರು ಇರ್ತಾರೆ, ಅವರಿಗೆ ನಾವು ಸಪರೇಟ್ ಡಬ್ಬಗಳನ್ನು ಮಾಡಿದೀವಿ. ಈ ನೀಲಿ ಕೆಂಪು ಡಬ್ಬಾನು ಇದೆ, ಬ್ಲಾಕ್ ಡಬ್ಬಾನು ಇದೆ. ಇಲ್ಲರಿ ಈ ತರ ಇದು ಕ್ಯಾಂಪರ್ಸ್ ಇದೆ, ಸಪರೇಟ್ ತಗೊಳ್ಳಿ. ಹಸಿ ಕಸ ಒಣ ಕಸ ಮಾಡಿ ಕೊಡ್ತಾ ಇದ್ರಲ್ಲ, ಹಾಗೆ ಈ ತರ ಇದು ಒಂದು ಸುಟ್ಟಿದ ಬಲ್ಬ್ ಇದೆ, ಇವು ಅವಧಿ ಮುಗಿದು ಹೋಗ್ತಕ್ಕಂಥ ಔಷಧಗಳಿವೆ ಅಂತ ಅವ್ರ ಕೈ ಕೊಟ್ಟರೆ ಅವ್ನು ಸಪರೇಟ್ ಆಗಿ ತಗೊಂಡು ಅವ್ರು ವಿಲೇವಾರಿ ಮಾಡೋ ವ್ಯವಸ್ಥೆ ಮಾಡ್ತಾರೆ. ನೀವು ಒಂದು ವೇಳೆ ಹಾಗೆ ಕೊಟ್ಬಿಡೋದ್ರಿಂದ ನಮ್ 45 ಟಿಪಿಡಿ ಕಸದಲ್ಲಿ ಹೋಗಿ ಒಂದು ಬ್ಯಾಟ್ರಿಯನ್ನು ಒಂದು ಎಲೆ ಹೋಗಿ ಲಾಸ್ಟ್ ಆಗಿ ಏನೇನೋ ಅನಾಹುತಗಳಿರ್ತಾರೆ. ಅದಕ್ಕಾಗಿ ದಯವಿಟ್ಟು ತಾವು ಎಲ್ಲರೂ ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕಂತ ನಾ ಈ ಮೂಲಕ ಹೇಳ್ತಾ ಅದನ್ನ ಮಾತನಾಡ್ತೇನೆ. ಸವಿವರವಾಗಿ ವಿವರಿಸಿದ ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಅವರಿಗೂ ವೇದಿಕೆಗೆ ಸ್ವಾಗತಿಸುತ್ತೇನೆ. ಇವತ್ತು ನಿಮ್ಮ ಒಂದು ವಾರ್ಡಿಗೆ, ನಿಮ್ಮ ಒಂದು ಮನೆ ಹತ್ರ ನಾವು ಇವತ್ತು ಬಂದಿದ್ದೇವೆ. ಇದೇ ರೀತಿಯಾಗಿ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 35 ವಾರ್ಡ್ ಇರ್ತವೆ, ಸುಮಾರು ಪ್ರದೇಶಗಳಿದ್ದಾವೆ. ಅದೇ ರೀತಿಯಾಗಿ 1,45,000 ಜನಸಂಖ್ಯೆ ಇದೆ. ಈ 1,45,000 ಜನಸಂಖ್ಯೆಯ ಸುಮಾರು 30,000 ಮನೆಗಳಲ್ಲಿ ಉತ್ಪತ್ತಿಯಾಗುವ ಒಂದು ಕಸವನ್ನು ನಾವು ಕಾನೂನಿನ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ಹಾಗೂ ಮಾನ್ಯ ಘನ ಸರ್ಕಾರದ ಒಂದು ಆದೇಶದ ಮೇರೆಗೆ ಇವತ್ತು ಈ ಕಸ ವಿಲೇವಾರಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಒಂದು ಜಾಗೃತಿ ಮೂಡಿಸಲು, ನಿಮಗೆ ಒಂದು ಅರಿವನ್ನು ಮೂಡಿಸಲು ನಮ್ಮ ಎಲ್ಲ ನಗರಸಭೆ ಅಧಿಕಾರಿ ಸಿಬ್ಬಂದಿಗಳು ನಿಮ್ಮ ಮನೆಗಳಿಗೆ, ನಿಮ್ಮ ಪ್ರದೇಶಗಳಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಹಾಗೂ ಜನಪ್ರತಿನಿಧಿಗಳು ಸಹ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ಮನೆಯಲ್ಲಿ ತ್ಯಾಜ್ಯ ಉತ್ಪತ್ತಿಯಾಗುತ್ತೆ. ಏನೇನು ಉತ್ಪತ್ತಿಯಾಗುತ್ತೆ? ಒಂದು ಹಸಿ ಕಸ, ಒಂದು ಒಣ ಕಸ, ಆಮೇಲೆ ಒಂದು ಮೆಡಿಸನ್, ಆಮೇಲೆ ಒಂದು ಮೆಡಿಕಲ್ ವೇಸ್ಟ್, ಆಮೇಲೆ ಈ ವೇಸ್ಟ್ ಅಂದ್ರೆ ಏನು? ಬ್ಯಾಟ್ರಿ, ವೈರು, ಬಲ್ಬು,
ಆಮೇಲೆ ನಿಮ್ದು ಚಾರ್ಜರ್ಸು ಈ ತರ ಬಳಸಲಾರದೆ ಅದರದ್ದು ಎಕ್ಸ್ಪೈರಿ ಡೇಟ್ ಆಗಿರುತ್ತೆ. ನೀವು ಡೈಪರ್ಸ್, ನ್ಯಾಪ್ಕಿನ್ಸ್ ಇವೆಲ್ಲ ಇರ್ತಾವಲ್ಲ, ಅದು ಏನಂತೀವಿ ಸ್ಪೆಷಲ್ ವೇಸ್ಟ್ ಅಲ್ಲ, ಅದು ಸ್ಪೆಷಲ್ ವೇಸ್ಟ್. ಸೊ ಈ ಹಿಂದೆ ನಮ್ಮ ನಾಗರಾಜ್ ಹೇಳಿದ ಪ್ರಕಾರ ಬಹಳಷ್ಟು ಸುಲಭವಾಗಿ 1-2 ಡಸ್ಟ್ಬಿನ್ಸ್ ಅನ್ನು ಇಟ್ಕೊಂಡು ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಅಂದ್ರೆ ಕಂಪಲ್ಸರಿ ಬಿಟ್ಟು ಅದರೆಲ್ಲ ಎಲ್ಲ ಹಸಿ ಕಸವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಡ್ರೈ ವೇಸ್ಟ್ ಅಲ್ಲಿ ಈ ಎಲ್ಲ ಮೆಡಿಕಲ್ ವೇಸ್ಟ್ ಅನ್ನ, ಆಮೇಲೆ ಈ ವೇಸ್ಟ್ ಅನ್ನ, ಆಮೇಲೆ ಸ್ಪೆಷಲ್ ವೇಸ್ಟ್ ಅನ್ನ ಎಲ್ಲದೂ ಅದರಲ್ಲಿ ಹಾಕಿ ಕೊಡ್ತಾ ಇದ್ವಿ. ಇದರಿಂದ ಏನಾಗ್ತಾ ಇತ್ತು, ನಾವು ವಿಂಗಡಣೆ ಮಾಡಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗಿ ಇದರಿಂದ ನಮ್ಮ ಒಂದು ಪೌರ ಕಾರ್ಮಿಕರಿಗೂ ಸಹ ಒಂದು ಹೆಲ್ತ್ ಇಶ್ಯೂಸ್ ಆಗೋದು, ಈ ತರ ಒಂದು ಪರಿಣಾಮಗಳು ಬೀರ್ತಾ ಇದೆ. ಈಗ ತಾವು ಯಾವ ತರ ಮನೆಯಲ್ಲಿ ಜೀವನ ಮಾಡ್ತೀರಿ ಅದೇ ರೀತಿಯಾಗಿ ನಾವು ನಗರಸಭೆ ಅಧಿಕಾರಿ ಸಿಬ್ಬಂದಿ ಆಗ್ಲಿ ನಾವು ಸಹ ಮನುಷ್ಯರೇ ಅಲ್ವಾ, ನಮಗೂ ಕೂಡ ಹೆಲ್ತ್ ಇಶ್ಯೂಸ್ ಬರ್ತಾವಲ್ವಾ. ನಿಮ್ದು ಏನು ಮನೆ ತ್ಯಾಜ್ಯ ಇದೆ, ನಾವು ಅದನ್ನ ವಿಲೇವಾರಿ ಮಾಡುವಾಗ ನಮಗೆ ಆಗುವ ಒಂದು ಪರಿಣಾಮಗಳನ್ನ ನೀವು ಅದನ್ನ ಅರಿವು ಮಾಡ್ಕೋಬೇಕಾಗುತ್ತೆ. ನೀವು ಮನೆಯಲ್ಲೇ ಈಗ ಇಷ್ಟು ದಿನ ಒಂದು ಬಾಕ್ಸ್ ಅನ್ನ ಡಸ್ಟ್ಬಿನ್ ಅನ್ನು ಇಡ್ತಾ ಇದ್ರಿ. ದಯಮಾಡಿ ನಾನು ನಿಮ್ಮ ಪ್ರದೇಶದ ಎಲ್ಲ ಸಾರ್ವಜನಿಕರಲ್ಲಿ, ನಾನು ಆಸ್ತಿ ಮಾಲೀಕರಲ್ಲಿ ನಾನು ನಿವೇದನೆ ಮಾಡ್ತೇನೆ, ದಯಮಾಡಿ 4 ಡಸ್ಟ್ಬಿನ್ಗಳನ್ನ ತಾವು ಇಡ. ಆ 4 ಡಸ್ಟ್ಬಿನ್ ಅಲ್ಲಿ 2 ಡಸ್ಟ್ಬಿನ್ ಡೈಲಿ ಅದು ಡೆಲಿವರಿ ಆಗುತ್ತೆ. ಇನ್ನು ಉಳಿದ 2 ಡಸ್ಟ್ಬಿನ್ ಮಾತ್ರ ನಿಮಗೆ ಒಂದು ವಾರಕ್ಕೊಂದ್ಸಲ ಅಥವಾ 15 ದಿನಕ್ಕೊಂದ್ಸಲ ಅಥವಾ 10 ದಿನಕ್ಕೊಂದ್ಸಲ ಅದನ್ನ ವಿಲೇವಾರಿ ಮಾಡುವ ಒಂದು ಸಂದರ್ಭ ಬರುತ್ತೆ. ಹಸಿ ಕಸವನ್ನ ಡೈಲಿ ಮನೆಯಲ್ಲಿ ಉತ್ಪತ್ತಿ ಆಗುತ್ತೆ ಹಸಿ ಕಸ. ಅದೇ ರೀತಿಯಾಗಿ ಒಣ ಕಸ ಸಹ ಪ್ಲಾಸ್ಟಿಕ್ ಪೇಪರ್ಸ್ ಆಗಲಿ, ಆಮೇಲೆ ಇದರಲ್ಲಿ ತೋರಿಸ್ರಿ ಬಾಕ್ಸಸ್, ಈ ತರ ಡಬ್ಬೆ, ಪ್ಲಾಸ್ಟಿಕ್ ಬಾಕ್ಸ್, ಆಮೇಲೆ ಬಾಟಲ್ಸ್, ಈ ತರ, ಆಮೇಲೆ ಈ ತರ ಇದು ಪ್ಲೇಟ್ಸ್, ಈ ತರ ಯೂಸ್ ಮಾಡಿಬಿಟ್ಟಿರೋ ಒಂದು ಶಾಂಪೂ ಬಾಟಲ್ಸ್, ಆಮೇಲೆ ಈ ಕ್ಲೀನರ್ಸ್, ಇವೆಲ್ಲ ಏನಿರ್ತವೆ ಇವೆಲ್ಲ ಡ್ರೈ ವೇಸ್ಟ್. ಇದು ಡೈಲಿ ಉತ್ಪತ್ತಿ ಆಗುತ್ತೆ ನಿಮ್ಮ ಮನೆಯಲ್ಲಿ. ಸೊ ದಟ್ ಏನ್ ಮಾಡಿ ನಮಗೆ ನಮ್ಮ ನಗರಸಭೆಗೆ ಸಹಕಾರ ಮಾಡಬೇಕು. ಇವೆಲ್ಲ ಅಂತ ಹೇಳಿದ್ರೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ದು ಒಂದು ಸ್ವಚ್ಛ ಭಾರತ, ಸ್ವಚ್ಛ ಕರ್ನಾಟಕ, ಆಮೇಲೆ ಸ್ವಚ್ಛ ಗಂಗಾವತಿ. ನಾವು ಆರೋಗ್ಯವಾಗಿದ್ದರೆ ನಮ್ಮ ಪ್ರದೇಶ ಸುತ್ತಮುತ್ತಲಿನ ವಾತಾವರಣ ಸಹ ನಾವು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ನಮ್ಮ ನಗರವನ್ನು ಸಹ ನಾವು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ನನ್ನಲ್ಲಿ 150 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ. 1,50,000 ಜನಸಂಖ್ಯೆಗೆ 150 ಜನ ನನ್ನಲ್ಲಿ ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ. ನೀವು ಲೆಕ್ಕ ಹಾಕಿ 1,40,000 ಜನಸಂಖ್ಯೆಯಲ್ಲಿ ಉತ್ಪತ್ತಿ ಆಗುವ ಒಂದು ಕಸವನ್ನು ನನ್ನ ಒಂದು ಪೌರ ಕಾರ್ಮಿಕರು ಹತ್ರ, ನಾನು ಒಂದು 140 ಜನ ಪೌರ ಕಾರ್ಮಿಕರ ಹತ್ರ ನಾನು ಅದನ್ನು ವಿಂಗಡಣೆ ಮಾಡ್ಲಿಕ್ಕೆ ಸಾಧ್ಯನಾ ಅಸಾಧ್ಯನಾ ಅಂತ ತಾವೇ ಹೇಳ್ಬೇಕಾಗುತ್ತೆ. ತಾವು ಎಲ್ಲ ಬುದ್ಧಿವಂತರಿದ್ದೀರಿ, ಆಮೇಲೆ ವಿದ್ಯಾವಂತರಿದ್ದೀರಿ. ತಾವು ದಯಮಾಡಿ ಅರ್ಥ ಮಾಡ್ಕೋಬೇಕು. ಕಸವನ್ನ ತಾವು ಡೈರೆಕ್ಟ್ ಆಗಿ ನಮ್ಮ ವಾಹನಕ್ಕೆ ಕೊಡ್ಲಿದ್ದಂಗೆ ಕೆಲವು ಜನ ಏನ್ ಮಾಡ್ತಾ ಇದ್ದಾರೆ, ಡ್ರೈನ್ ಅಲ್ಲಿ ಅಥವಾ ಈ ರೋಡ್ ಮೇಲೆ ಬಿಸಾಕ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಈಗ ರೋಡಿನ ಮೇಲೆ ಬಿಸಾಕ್ತಾರೆ, ಡ್ರೈನ್ ಅಲ್ಲಿ ಬಿಸಾಕ್ತಾರೆ, ಡ್ರೈನ್ ಬ್ಲಾಕ್ ಆಗ್ತವೆ. ಅವಾಗ ನಗರಸಭೆ ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ, ಸರ್ ಡ್ರೈನ್ ಎಲ್ಲ ತುಂಬಿದೆ. ಯಾಕೆ ತುಂಬಿದೆ? ಸರಾಗವಾಗಿ ಮಳೆ ನೀರು ಹೋದ್ರೆ ಯಾವುದು ಡ್ರೈನ್ ಬ್ಲಾಕ್ ಆಗಲ್ಲ. ಅದರಲ್ಲಿ ಕಸ, ಕಡ್ಡಿ, ಪ್ಲಾಸ್ಟಿಕ್, ಈ ವೇಸ್ಟ್, ಅದು ಇದು ತಂದು ಹಾಕಿದ್ರೆ ಏನಾಗುತ್ತೆ, ಅದು ಆಟೋಮೆಟಿಕಲಿ ಬ್ಲಾಕ್ ಆಗುತ್ತೆ. ಅದಕ್ಕೆ ಕಾರಣ ಯಾರು? ನಾವಂದ್ರೆ ನಗರಸಭೆ ಅಲ್ಲ, ನಾವು ಸಾರ್ವಜನಿಕರು. ದಯಮಾಡಿ ಸಾರ್ವಜನಿಕರು ಎಚ್ಚೆತ್ಕೊಳ್ಬೇಕು. ನಾವು ನಿಮ್ಮಂಗೆ ನಿಮ್ ಸೇವೆ ಮಾಡ್ಲಿಕ್ಕೆ ನಾವು ಇರೋದು ನಗರಸಭೆಯವರು.
ಪ್ರತಿದಿನ ನಮ್ಮ ಪೌರ ಕಾರ್ಮಿಕರು, ನಮ್ಮ ಅಧಿಕಾರಿಗಳು, ನಮ್ಮ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಆಗಲಿ, ಪರಿಸರ ಅಭಿಯಂತರರಾಗ್ಲಿ, ಅದೇ ರೀತಿಯಾಗಿ ನಮ್ಮ ಆರೋಗ್ಯ ನಿರೀಕ್ಷಕರಾಗ್ಲಿ, ಅಥವಾ ತಮ್ಗೆ ಗೊತ್ತಿರುವ ಹಾಗೆ ಈ ಹಿಂದೆ ಕೌನ್ಸಿಲರ್ಗಳು ಅವರು ಇವರು ಬೆಳಿಗ್ಗೆ 5 ಗಂಟೆಗೆ ನಮ್ಮ ವಾರ್ಡ್ಗೆ ಪೌರ ಕಾರ್ಮಿಕರನ್ನ ಕಳಿಸ್ರಿ, ಆ ಡ್ರೈನ್ ಬ್ಲಾಕ್ ಆಗಿದೆ, ಆ ಕಸ ತೆಗಿಬೇಕಂತ ಹೇಳ್ತಾರೆ. ಅದೇ ರೀತಿ ಕಸವನ್ನ ನಮ್ಮ ವಾಹನಕ್ಕೆ ಕೊಟ್ಬಿಟ್ರೆ ಯಾವುದೇ ಕಸ ರೋಡಿನ ಮೇಲೆ ಬೀಳಲ್ಲ, ಡ್ರೈನ್ ಅಲ್ಲಿ ಬೀಳಲ್ಲ. ಡ್ರೈನ್ ಬ್ಲಾಕ್ ಆಗಲ್ಲ, ರೋಡ್ ಬ್ಲಾಕ್ ಆಗಲ್ಲ, ರೋಡ್ ಸ್ವಚ್ಛವಾಗಿರುತ್ತೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿರುತ್ತೆ, ಹಾಗೂ ನಮ್ಮ ಪ್ರದೇಶ, ನಮ್ಮ ಮನೆ, ನಮ್ಮ ಊರು ಸ್ವಚ್ಛವಾಗಿದೆ. ದಯಮಾಡಿ ಎಲ್ಲಾ ಸಾರ್ವಜನಿಕರಲ್ಲಿ ನಾನು ಈ ಮೂಲಕ ವಿನಂತಿ ಮಾಡುವುದು ಒಂದೇ, ದಯಮಾಡಿ ಏನು ಒಂದು 10 ರೂಪಾಯಿ 15 ರೂಪಾಯಿ ಒಂದು ಡಬ್ಬೆ ಆಗುತ್ತೆ ಬಾಕ್ಸ್, ಒಂದು ದಿನ ಒಂದು 40 ರೂಪಾಯಿನಿಂದ ಒಂದು 50 ರೂಪಾಯಿ ಖರ್ಚು ಮಾಡಿದ್ರೆ ಒಂದು 4 ಬಾಕ್ಸ್ ಬರ್ತವೆ. ಎಲ್ಲರೂ ಈ ಬಾಕ್ಸ್ ಅನ್ನ ನಾವು ಖರೀದಿ ಮಾಡಬೇಕು. ಖರೀದಿ ಮಾಡಿ ಏನಿದು ಎಲೆಕ್ಟ್ರಾನಿಕ್ ವೇಸ್ಟ್ ಬ್ಲಾಕ್ ಅಂದ್ರೆ ಇದರಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಬ್ಲಾಕ್, ಇದರಲ್ಲಿ ಎಲೆಕ್ಟ್ರಾನಿಕ್ ವೇಸ್ಟ್ ಅಂದ್ರೆ ವೈರು, ಬ್ಯಾಟ್ರಿ, ಚಾರ್ಜರ್, ಸೆಲ್ ಇಂಥವು, ಆಮೇಲೆ ಎಕ್ಸ್ಪೈರಿ ಮೆಡಿಸಿನ್ ಇದರಲ್ಲಿ ಆಗ್ಬೇಕು ಬ್ಲಾಕ್ ಅಲ್ಲಿ. ಅದೇ ರೀತಿಯಾಗಿ ಈ ರೆಡ್ ಡಬ್ಬೆ ಕಾಣ್ತಾ ಇದೆಯಲ್ಲ, ಈ ರೆಡ್ ಕಲರ್ ಡಬ್ಬೆಯಲ್ಲಿ ಕೆಂಪು ಡಸ್ಟ್ಬಿನ್ ಅಲ್ಲಿ ಡೈಪರ್ಸ್, ನ್ಯಾಪ್ಕಿನ್ಸ್ ಮತ್ತೆ ಇದು ಎಕ್ಸ್ಪೈರಿ ಓನ್ಲಿ ಡೈಪರ್ಸ್, ಆಮೇಲೆ ನ್ಯಾಪ್ಕಿನ್ಸ್, ಇನ್ನುಳಿದಂತ ಇದು ಸ್ಪೆಷಲ್ ವೇಸ್ಟ್ ಅಂತೇಳಿ ನಾವು ತಗೊಂತೀವಿ. ಅದೇ ರೀತಿಯಾಗಿ ತಮ್ಗೆ ನಾನು ಈಗಾಗಲೇ ಹೇಳಿದೆ, ಡ್ರೈ ವೇಸ್ಟ್ ಅಲ್ಲಿ ಏನೇನ್ ಆಗ್ಬೇಕು, ಬಾಟಲ್ಸ್, ಸೀರೆ, ಇವನು ಈ ಪೇಪರ್ಸ್, ಪ್ಲಾಸ್ಟಿಕ್ ಇವೆಲ್ಲ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತಲ್ಲ, ಇದನ್ನೆಲ್ಲ ಪೇಪರ್ಸ್ ಎಲ್ಲ ಇದರಲ್ಲಿ ಆಗ್ಬೇಕು. ಅದೇ ರೀತಿಯಾಗಿ ತಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುವ ಈ ತರಕಾರಿ ಎಲ್ಲ ಹಸಿ ಕಸ, ಒಣ ಕಸ ಏನಿದೆ, ಹಸಿ ಕಸ ಇದೆಯಲ್ಲ ಅದು ಒಂದು ಗ್ರೀನ್ ಬಾಕ್ಸ್ಗೆ ಕೊಡಬೇಕು. ನಮ್ಮಲ್ಲಿ ನಮ್ಮ ವೆಹಿಕಲ್ಗೆ ಸಂಬಂಧಪಟ್ಟ ಹಾಗೆ ನಾವು 4 ಪಾರ್ಟೇಷನ್ ಅನ್ನ ಮಾಡಿರ್ತೀವಿ. ನೀವು ಸಹಕಾರ ಮಾಡಿದ್ರೆ ಸಹಕಾರ ಮೇಲೆ ಪರಿಣಾಮ ಇರುತ್ತೆ. ನಾವು ಯಾವ ತರ ನಮ್ಗೆ ಕಸ ವಿಂಗಡಣೆ ಮಾಡ್ತೀವಿ ಅದೇ ತರ ನಮ್ಗೆ ಈಸಿಯಾಗಿ ನಾವು ಅದನ್ನ ಪೇಪರ್ಗೇಷನ್ ಮಾಡಿ ನಾವು ಡೈರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ. ಒಂದ್ ವೇಳೆ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅದು ಆಕ್ಚುಯಲ್ ಮೂಲ ಅಂದ್ರೆ ಏನು, ಮೇನ್ ಮನೆಯಲ್ಲಿ ಡೈರೆಕ್ಟ್ ನಮ್ಮ ಗಾಡಿಗೆ ಏನ್ ನೀವು ಹಾಕ್ತೀರ ಅದೇ ಮೂಲ, ಅಲ್ಲೇ ನಾವು ಅದನ್ನ ವಿಂಗಡಣೆ ಮಾಡ್ಬೇಕು. ಈಗ ಎಲ್ಲ ಈ ಹಿಂದೆ ಎಲ್ಲ ಕೂಡಿ ಕೊಡ್ತಾ ಇದ್ರು, ಅದೇ ರೀತಿಯಾಗಿ ನಾವು ಅದನ್ನ ನಮ್ಮ ಒಂದು ಮಲ್ಕನ್ಮರಡಿಯಲ್ಲಿರುವ ನಮ್ಮ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಸೈಟ್ 17 ಎಕರೆ ಏನಿದೆ, ಇದನ್ನೆಲ್ಲ ತಗೊಂಡೋಗಿ ಎಲ್ಲ ಹಾಕಿ ಅಲ್ಲಿ ವಿಲೇವಾರಿ ಮಾಡಿ. ಈಗ ದಯಮಾಡಿ ಸಾರ್ವಜನಿಕರಲ್ಲಿ ನಾನು ಕಳಕಳಿಯಿಂದ ನಾನು ವಿನಂತಿ ಮಾಡ್ತೇನೆ, ತಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಕಸವನ್ನು ಬೇರ್ಪಡೆ ಮಾಡಿ ತಾವು ನಗರಸಭೆ ಕೊಡ್ತೀವಿ ಅಂತೇಳಿ ತಾವೆಲ್ಲ ಪ್ರಮಾಣ ಮಾಡ್ಬೇಕಂತೇಳಿ ನಾನು ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೀನಿ. ದಯಮಾಡಿ ಆ ತರ ಯಾರು ಮಾಡಬಾರ್ದು. ನಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಒಂದು ಸ್ವಚ್ಛತೆಗೆ ತಾವೆಲ್ಲ ಆದ್ಯತೆ ಕೊಡ್ಬೇಕಂತೇಳಿ ನಾನು ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಸವನ್ನು ಎಲ್ಲೆಂದರಲ್ಲಿ ಬೀಸಾಡದೆ ನಗರಸಭೆ ವಾಹನಕ್ಕೆ ಕಸವನ್ನು ಕೊಡಬೇಕೆಂದು ನಮ್ಮ ಪೌರಾಯುಕ್ತ ಸರ್ ನಿಮಗೆಲ್ಲರಿಗೂ ಕಳಕಳಿಯ ವಿನಂತಿಯ ಮೂಲಕ ಹೇಳಿದ್ದಾರೆ. ಅದೇ ರೀತಿ ನೀವು ಇನ್ನು ನಗರಸಭೆ ವಾಹನ ಬಂದಾಗ ಕಸವನ್ನು ಕೊಡಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ನಿಮ್ಮ ವಾರ್ಡಿನ ಶಾಲಾ ಶಿಕ್ಷಕರು ಒಂದೆರಡು ಈ ಘನತ್ಯಾಜ್ಯ ವಿಲೇವಾರಿ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳ್ತಾರೆ. ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಧನ್ಯವಾದಗಳು, ನಮಸ್ಕಾರಗಳು. ಮತ್ತು ಎಲ್ಲ ನನ್ನ ವಾರ್ಡಿನ ಸಾರ್ವಜನಿಕರಿಗೆ ಮತ್ತು ನಮ್ಮ ಪಾಲಕರು, ಪೋಷಕರಿಗೆ ನಮಸ್ಕಾರಗಳು. ಇಡೀ ನಗರಸಭೆಯ ಆಡಳಿತವೇ ನಿಮ್ಮ ಮನೆಗೆ ಬಂದಿದೆ ಇವತ್ತು.
ಇಲ್ಲಿ ನೋಡ್ತಿದ್ರೆ ಸ್ಟಾಫ್ಗಿಂತ ನಿಮಗಿಂತ ಸ್ಟಾಫ್ ಅವರೇ ಜಾಸ್ತಿ ಇದ್ದಾರೆ. ಅಂದ್ರೆ ಇಲ್ಲಿ ಯಾರು ಎಚ್ಚೆತ್ಕೋಬೇಕು? ನಾನೊಬ್ಬರು ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತಕ್ಕಂಥ ಭಾವನೆಯನ್ನು ಬಿಡ್ರಿ. ನಾನು ಒಬ್ಬಕ್ಕೆ ಇವತ್ತು ಕಸ ಹೊರಗೆ ಹಾಕಿದ್ರೆ ಏನಾಗುತ್ತಂತ ಭಾವನೆ ಬಿಡ್ರಿ. ನಾನು ಮಾಡಿದ್ರೆ 4 ಜನ ಮಾಡ್ತಾರೆ. ಸರ್ ಇಷ್ಟ ತನಕ ಹೇಳಿದ್ರು ಕಸವನ್ನ ವಿಂಗಡಣೆ ಮಾಡ್ರಿ. ಇದನ್ನ ಹೊಸದಾಗಿ ಕೇಳ್ತಾ ಇದೀವಿ. ಬರೀ ಒಣ ಕಸ ಹಸಿ ಕಸ ಅಷ್ಟೇ ಇತ್ತು. ನಮ್ಮನೆ ಒಳಗಡೆ ಸಿರಿಂಜ್ ಇರುತ್ತೆ, ಬಾಟಲ್ ಇರುತ್ತೆ, ಎಲ್ಲ ಇರುತ್ತಲ್ಲ, ಅದೆಲ್ಲವನ್ನು ಕೂಡ ಆಮೇಲೆ ಇತ್ತೀಚೆಗೆ ಚಿಕ್ಕ ಮಕ್ಕಳಿಗೆ ಮೊದಲೆಲ್ಲ ಪ್ಯಾಡ್ ಹಾಕ್ತಾ ಇರ್ಲಿಲ್ಲ, ಡೈಪರ್. ಆ ಡೈಪರ್ಗಳನ್ನ ಹಾಕ್ತಕ್ಕಂತ ಸಂಸ್ಕೃತಿ ಬಂದ್ಬಿಟ್ಟಿರೋದ್ರಿಂದ ಆ ಡೈಪರ್ಗಳು ಕಂಪಲ್ಸರಿ ಮನೆ ಒಳಗಡೆ ಬಂದೇ ಬರ್ತಾವ. ಅದನ್ನ ಗಟರ್ದಲ್ಲಿ ಹಾಕೋದಕ್ಕಿಂತ ಗಟರ್ದಲ್ಲಿ ಹಾಕ್ಬಿಟ್ರೆ ಎಲ್ಲಾ ಮುಚ್ಚೋಗ್ಬಿಡುತ್ತೆ. ಅದು ಪ್ರತಿನಿತ್ಯ ಒಂದು ಗೋಳದಂದು ಅಲ್ಲಿ ನೀರು ಎಲ್ಲ ಹೊರಗಡೆ ಹರಿತಾ ಇರುತ್ತೆ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಜಾಗೃತಗೊಳ್ರಿ. ಇದು ನಮ್ಮ ಮನೆ ಅಷ್ಟೇ ಸ್ವಚ್ಛ ಇರೋದಲ್ಲ, ನಮ್ಮ ಓಣಿ ಸ್ವಚ್ಛವಾಗಿರ್ಬೇಕು. ನಮ್ಮ ಓಣಿ ಸ್ವಚ್ಛ ಇತ್ತಂದ್ರೆ ನಮ್ಮ ಎರೆಯ ಸ್ವಚ್ಛ ಇರ್ತದೆ, ನಮ್ಮ ವಾರ್ಡ್ ಸ್ವಚ್ಛ ಇರುತ್ತೆ. ಇಡೀ ನಮ್ಮ ಊರು, ರಾಜ್ಯ, ದೇಶ ಸ್ವಚ್ಛ ಭಾರತ ಮಿಷನ್ ಅಂತ ತಗೊಂಡ್ಬಂದಾರಲ್ಲ, ಆ ಸ್ವಚ್ಛ ಭಾರತ ಮಿಷನ್ ಇಂದ ನಾವೆಲ್ಲ ಭಾಗಿಯಾಗ್ಬೇಕು. ನಾವು ಮಾಡಿದಾಗ ಇನ್ನೊಬ್ರು ಕೂಡ ಅದನ್ನ ಮಾಡ್ತಾರ. ಜೊತೆಗೆ ಇನ್ನೊಂದು ತಮ್ಮಲ್ಲಿ ವಿನಂತಿ ಸರ್, ಈ ವಾಹನ ಎಷ್ಟು ದಿನಗಳಿಗೆ ಒಂದು ಸಲ ಬರ್ತದೆ. ನಮ್ಮ ಮನೆ ಇರೋದು ಸಿದ್ದಿಕೆ ರೋಡ್ ಅಲ್ಲಿ ಇರೋದ್ರಿಂದ ಅದಕ್ಕೆ ಸ್ವಲ್ಪ ತಾವು ಕೂಡ ಅಲ್ಲೆಲ್ಲ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ರಿ. ಹೊಸದಾಗಿ ಕಟ್ಟಿರ್ತಕ್ಕಂತ ಮನೆ ಹತ್ರ ಗಾಡಿ ಬರ್ತಾ ಇಲ್ಲ, ಇದು ಕೂಡ ಒಂದು ಸಮಸ್ಯೆ. ಬರೀ ನಾವು ಸಿದ್ದಿಕೆ ರೋಡ್ ಸರ್ ಪ್ರತಿದಿನ ಆಲ್ಟರ್ನೇಟಿವ್ ಡೇ ಅಂದ್ರೆ ಒಂದ್ ದಿನ ಬಿಟ್ಟು ಇನ್ನೊಂದ್ ದಿನ ಕಂಪಲ್ಸರಿ ಬರುತ್ತೆ. ಸಿದ್ದಿಕೆರೆಯಲ್ಲಿ ನಾನು ಅದನ್ನ ಹೊಸ ಮನೆಗಳು ನಿರ್ಮಾಣ ಆಗಿದೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಸಪರೇಟ್ ಆಗಿ ಅಲ್ಲಿ ಒಂದು ವೆಹಿಕಲ್ ಅನ್ನ ಡೆಪ್ಯೂಟ್ ಮಾಡ್ತೀವಿ, ಕಳಿಸ್ತೀವಿ. ಯಾಕಂದ್ರೆ ನಾವು ಇಲ್ಲಿ ಸೇಂಟ್ ಜಾನ್ ಸ್ಕೂಲ್ ಹತ್ರ ಇದ್ದಾಗ ವೆಹಿಕಲ್ ಬರ್ತಿತ್ತು, ನಾವು ಕಸವನ್ನ ಹಾಕ್ತಾ ಇದ್ವಿ, ವಿಂಗಡಣೆ ಮಾಡಿ ಹಾಕ್ತಾ ಇದ್ವಿ. ಆದ್ರೆ 8 ದಿನ 10 ದಿನ ಆದ್ರೂ ಬರ್ಲಿಲ್ಲ ಅಂದಾಗ ಕಸವನ್ನ ಎಲ್ಲೇ ಒಗಿಬೇಕ್ರಿ. ಮತ್ತೆ ಅವಾಗ ಹೇಳ್ತಿದ್ರು ನಮ್ಗೆ ಮುನ್ಸಿಪಾಲಿಟಿ ಅವರು ನಮ್ಗೆ ಸಂಬಳ ಕೊಟ್ಟಿಲ್ಲ, ನಾವು ಬರೋದಿಲ್ಲ ಅಂತ ಹೇಳಿದ್ರು ಓಪನ್ ಆಗಿ. ಇದು ಸತ್ಯ, ಕಹಿಯಾಗಿರುತ್ತೆ ಯಾವಾಗ್ಲೂ ಕೇಳೋದಕ್ಕೆ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ವಹಿಸ್ರಿ. ಸತ್ಯವನ್ನ ಮತ್ತೆ ಹೇಳಲೇಬೇಕಾಯ್ತು. ಇಷ್ಟು ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ನಾನು ಇದು ಏನು ಅನಾನುಕೂಲ ಇಲ್ದಂಗೆ ಅವ್ರಿಗೆ ಪೇಮೆಂಟ್ ಕೊಡೋದಾಗ್ಲಿ, ಯೂನಿಫಾರ್ಮ್ ಕೊಡೋದಾಗ್ಲಿ, ಅಥವಾ ಅವರ ಒಂದು ಆಗುಗಳು ಮತ್ತೆ ಅವರ ಕಷ್ಟ ಸುಖಗಳನ್ನ ಇಮಿಡಿಯೇಟ್ ಆಗಿ ನಿವಾರಣೆ ಮಾಡಿ ಅವರು ಒಂದು ಸ್ವಚ್ಛತೆಗೆ ತಮ್ಮ ಕರ್ತವ್ಯದಲ್ಲಿ ವಿಲೀನರಾಗ್ಬೇಕಂತೇಳಿ ಎಲ್ಲರಿಗೂ ನಾವು ಪ್ರತಿದಿನ ಅವರಿಗೆ ನಾವು ಒಂದು ಈ ಸಂದೇಶವನ್ನ ಕೊಡ್ತಾ ಇರ್ತೀವಿ. ಮೇಡಮ್, ಲಕ್ಷಗಟ್ಲೆ ಲಕ್ಷಗಟ್ಲೆ ಕೊಟ್ಟು ಅವರಿಗೆ ಅಧ್ಯಯನ ಪ್ರವಾಸ ಅಂತ ಮಾಡಿದ ಪೌರಾಯುಕ್ತರು ನಿಜವಾಗ್ಲೂ ಹೆಮ್ಮೆ. ಯಾಕಂದ್ರೆ ಪೌರ ಕಾರ್ಮಿಕರಂದ್ರೆ ಕೆಲಸಕ್ಕೆ ಸೀಮಿತವಾಗದೆ ಅವರಿಗೆ ಒಂದು ಲಕ್ಸುರಿ ಟ್ರೀಟ್ಮೆಂಟ್ ಕೊಟ್ಟು ಗೋವಾ ಅಂತ ರಾಜ್ಯದಲ್ಲಿ ಹೇಗೆ ಘನತ್ಯಾಜ್ಯ ವಿಲೇವಾರಿ ಮಾಡ್ತಾರೆ ಅನ್ನೋದನ್ನ ಇದೇ ಒಂದು ಲಾಸ್ಟ್ 2 ದಿನದ ಮುಂಚೆನೆ ಲಕ್ಸುರಿಯಾಗಿ AC ರೂಮ್ ಕೊಟ್ಟು ಅವ್ರನ್ನ ಬರೀ ಈ ಕಸ ವಿಲೇವಾರಿಗೆ ಸೀಮಿತಗೊಳಿಸದೆ ಅಧ್ಯಯನ ಪ್ರವಾಸ ಮಾಡಿದ ಪೌರಾಯುಕ್ತರು ಅವರಿಗೆ ಯಾವುದೇ ರೀತಿಯ ನಾವು ಸಂಬಳ, ಆರೋಗ್ಯ ತಪಾಸಣೆ, ಮಾಸ್ಕ್, ಗ್ಲೌ ಇದರಲ್ಲಿ ಯಾವುದೇ ರೀತಿಯ ಹಿಂದೆ ಆಟ ಹಾಕೋದ್ರಲ್ಲಿ ಪ್ರಮೇಯನೇ ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ. ನಿಮಗೆ ಗೊತ್ತು, ಸರ್ಕಾರದ ಸಿಸ್ಟಮ್ ನಲ್ಲಿ ಒಂದಿನ ಹೆಚ್ಚು ಕಡಿಮೆ ಆಗಿರುತ್ತೆ, ಅದಕ್ಕೆ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ನೀವು ಹೇಳಿದ್ರಿ ಈಗ ಕಸದ ಗಾಡಿ ನಿಮ್ದು ಎಕ್ಸ್ಟೆನ್ಷನ್ ನಮ್ಗೆ ಗೊತ್ತು, ಒಂದು 4-5 ಮನೆ ಕಟ್ಕೊಂಡಿದ್ದೀರಿ, ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ 100%. ಈ ಇಂದಿರಾನಗರದಲ್ಲಿ ಯಾವುದೇ ಕಾರಣಕ್ಕೂ ಇವತ್ತು ಬಂತಂದ್ರೆ ನಾಳೆ ಬರಲ್ಲ, ನಾಡ್ದು 100% ವೆಹಿಕಲ್ ಬರುತ್ತೆ. ನಾವೆಲ್ಲರೂ ಕೋಆಪರೇಟಿವ್ ಆಗಿ ಈ ಪೌರಾಯುಕ್ತರು ಏನ್ ಸೂಚನೆ ನೀಡಿದ್ರು ಅದೇ ರೀತಿಯಾಗಿ 4 ಬಗೆಯ ತ್ಯಾಜ್ಯವನ್ನು ವಿಂಗಡಿಸಲೇಬೇಕು. ಅದಕ್ಕಂತೂ ಮುಲಾಜಿನೇ ಇಲ್ಲ. ಇನ್ಮೇಲೆ ನಾವು ಇನ್ನೂ ಒಂದು ವಾರ ನೋಡ್ತೀವಿ, 15 ದಿವಸ ನೋಡ್ತೀವಿ. ಅದಕ್ಕೆ ಮಾನದಂಡಗಳನ್ನು ಕೊಟ್ಟಿದ್ದಾರೆ, ಮಾನ್ಯ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ, ಸರ್ಕಾರ ಕೊಟ್ಟಿದೆ. ವಿದ್ಯುತ್ ಕಡಿತಗೊಳಿಸ್ಬೇಕಂತ ಬಂದಿದೆ, ಕುಡಿಯುವ ನೀರನ್ನು ಕಟ್ ಮಾಡ್ಬೇಕಂತ ಬಂದಿದೆ. ಕಸ ಕೊಡ್ಲಿಲ್ಲ ಅಂದ್ರೆ ನೀವು ತಿಳ್ಕೊಂಡಿರ್ಬೋದು, ನಿಮಗ್ ಕೊಡಲ್ಲ, ನಾನು ಅಲ್ಲೇ ಕಸ ಹಾಕ್ತೀನಿ ಅಂತ. ಅದು ಕೂಡ ನಾವು ಈಗ ಟ್ರಯಲ್ ನೋಡ್ತೀವಿ, ಒಂದು 15-20 ದಿವಸ ಅದೇ ರೀತಿ ಅಟಿಟ್ಯೂಡ್ ಕಂಟಿನ್ಯೂ ಅಂತಂದ್ರೆ 100% ಪವರ್ ಕಟ್ ಮಾಡಿಸ್ತೀವಿ, ನೀರ್ ಕಟ್ ಮಾಡಿಸ್ತೀವಿ. ಸರ್ ಹಾಕ್ತಿದ್ದಾರೆ, 100% ಜಾರಿ ಅಂತ ನಾನು ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಕಸ ನಮ್ಮ ಎಲ್ಲ ಅಲ್ಲಿ ಕೇಳ್ರಿ, ದಯಮಾಡಿ ತಾಯಿ. ಈಗ ಕಸ ವಿಂಗಡಣೆ ಮಾಡಿ ನಮ್ಮ ಒಂದು ನಗರಸಭೆಗೆ ಸಹಕಾರ ಮಾಡಿ
ಡಸ್ಟ್ ಬಿನ್ಗಳನ್ನ ಇಟ್ಟು ಅದ್ರ ಪ್ರಕಾರ ಕೊಡ್ರಿ ಅಂತೇಳಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ನಿವೇದನೆ ಮಾಡಿದೆ. ನೆಕ್ಸ್ಟ್ ನಿವೇದನೆ ಮಾಡಿದ ಮೇಲೆ ನೆಕ್ಸ್ಟ್ ಕೊಡ್ಲಿಲ್ಲ ಅಂದ್ರೆ ಕೂಡ ಅದಕ್ಕೆ ಬೇರೆ ಪರಿಣಾಮಗಳಿದಾವೆ. ಬೇರೆ ಪರಿಣಾಮ ಅಂದ್ರೆ ನಿಮ್ಗೆ ಫೈನ್ ಹಾಕ್ಬೋದು, ನಿಮ್ಮ ಮನೆ ಕರೆಂಟ್ ಕಟ್ ಮಾಡ್ಬೋದು, ನೀರಿನ ಒಂದು ಕನೆಕ್ಷನ್ ಕೂಡ ಕಟ್ ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇದೆ. ಅದನ್ನ ಮಾಡ್ಲಿಕ್ಕೆ ಅವಕಾಶ ಕೊಡಬೇಡಿ ದಯಮಾಡಿ. ತಾವೆಲ್ಲ ಬುದ್ಧಿವಂತರಿದ್ದೀರಿ, ಏನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಒಂದೆರಡು ದಿನ ಹೆಚ್ಚು ಕಡಿಮೆ ಆಗುತ್ತೆ. ದಯಮಾಡಿ ಎಲ್ಲರೂ ನಮ್ಮ ನಗರಸಭೆಗೆ ಸಹಕಾರ ಮಾಡಿ. ನಿಮ್ದು ಏನಿದೆ ಕುಂದುಕೊರತೆಗಳು ನಮ್ಮ ವಾರ್ಡ್ನಲ್ಲಿ ಎಲ್ಲ ಇರ್ತಾರೆ, ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ಹೆಲ್ತ್ ಸೂಪರ್ವೈಸರ್ ಇರ್ತಾರೆ, ನಮ್ಮ ಕಮ್ಯುನಿಟಿ ಆರ್ಗನೈಸರ್ಸ್ ಇರ್ತಾರೆ, ಎಲ್ಲರೂ ನಿಮ್ ಜೊತೆಗಿದ್ದಾರೆ. ನಮಗೆ ನಗರಸಭೆಗೆ ಸಹಕಾರ ಮಾಡಿ, ಕಸ ವಿಂಗಡಣೆ ಮಾಡಿ ಬಿಡಿ. ಡ್ರೈನ್ ಅಲ್ಲಿ, ರೋಡಿನಲ್ಲಿ, ಅಲ್ಲಿ ಇಲ್ಲಿ ಡಿಸೈಡ್ ಮಾಡ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಕಳಿಸ್ತೀವಿ ಅವ್ರಿಗೆ, ಯಜಮಾನ್ರಿಗೆ ನಮ್ಮ ಸೂಪರ್ವೈಸರ್ ನಂಬರ್ ಕೊಡ್ರಿ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಆ ನಂಬರ್ ಕಾಲ್ ಮಾಡ್ತಾರೆ. ಇಲ್ಲ ಒಂದಿನ ಬಿಟ್ಟು ಒಂದಿನ ಕಂಪಲ್ಸರಿ ನಾವು ಕಳಿಸ್ತೀವಿ. ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಫೋನ್ಸ್ ಇದ್ದಷ್ಟು ಏರ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ಮೈಕ್ರೋಬ್ಸ್